ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಿಮ್ಮ ಚಾನಲ್ಗೆ ಸ್ವಾಗತ. ಒಂದು ಹಾಡು, ಒಂದು ಡ್ಯಾನ್ಸ್, ಆದರೆ ಅದರಿಂದ ದೇಶವ್ಯಾಪಿ ವಿವಾದ. ಸರ್ಸೆ ನಿನ್ನ ಸೆರಗ ಹಾಡಿನ ವಿರುದ್ಧ ಉಂಟಾದ ಆಕ್ರೋಶದ ಬಳಿಕ ಬಾಲಿವುಡ್ ನಟಿ ನೋರಾ ಫತೇಹಿ ಕೊನೆಗೂ ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಅನಾಥ ಬಾಲಕಿಯರ ಶಿಕ್ಷಣಕ್ಕೆ ಸಹಾಯ ಮಾಡುವ ದೊಡ್ಡ ಘೋಷಣೆಯನ್ನು ಮಾಡಿದ್ದಾರಂತೆ. ಹಾಗಾದರೆ NCW ಮುಂದೆ ಏನಾಯಿತು? ನೋರಾ ನಿಜವಾಗಿಯೂ ತಪ್ಪು ಒಪ್ಪಿಕೊಂಡರಾ? ಈ ವಿಡಿಯೋದಲ್ಲಿ ಸಂಪೂರ್ಣ ಸತ್ಯ ತಿಳಿದುಕೊಳ್ಳೋಣ ಬನ್ನಿ. ವಿವಾದ ಹೇಗೆ ಶುರುವಾಯಿತು? ಧ್ರುವ ಸರ್ಜಾ ಅಭಿನಯದ ಮತ್ತು ಪ್ರೇಮ್ ನಿರ್ದೇಶನದ KD ದ ಡೆವಿಲ್ ಸಿನಿಮಾದ ಸರ್ಸೆ ನಿನ್ನ ಸೆರಗ ಹಾಡು ಬಿಡುಗಡೆಯಾದ ಕ್ಷಣದಿಂದಲೇ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಯಿತು. ಹಾಡಿನ ಕೆಲವು ಸಾಲುಗಳು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುತ್ತವೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಟೀಕೆಗಳು ಕೇಳಿಬಂದವು. ಹಾಡಿನ ಡ್ಯಾನ್ಸ್ ಮೂವ್ಸ್ ಮತ್ತು ಲಿರಿಕ್ಸ್ ವಿರುದ್ಧ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವಿಚಾರ ಕಾನೂನು ಹಾದಿಗೂ ತಲುಪಿತು. ಹಾಡಿನಲ್ಲಿ ಕಾಣಿಸಿಕೊಂಡ ಬಾಲಿವುಡ್ ನಟಿ ನೋರಾ ಫತೇಹಿ ಕೂಡ ಟೀಕೆಗೆ ಗುರಿಯಾದರು. ನೋರಾ ಹೇಳಿದ್ದೇನು ಹಾಗಾದರೆ? ವಿವಾದ ಹೆಚ್ಚಾಗುತ್ತಿದ್ದಂತೆ ನೋರಾ ಫತೇಹಿ ಸ್ಪಷ್ಟನೆ ನೀಡಿದರು. ನಾನು ಕನ್ನಡ ವರ್ಷನ್ಗೆ ಮಾತ್ರ ಕೆಲಸ ಮಾಡಿದ್ದೆ. ಹಾಡಿನ ಸಂಪೂರ್ಣ ಅರ್ಥವನ್ನು ನನಗೆ ತಿಳಿಸಿರಲಿಲ್ಲ. ಕೇವಲ ಸಾರಾಂಶವಷ್ಟೇ ನೀಡಲಾಗಿತ್ತು ಎಂದು ಅವರು ಹೇಳಿದ್ದಾರಂತೆ. ಅದೇ ವೇಳೆ ಹಿಂದಿ ಆವೃತ್ತಿಯಲ್ಲಿ ಹಾಡು ಬಳಸಲು ತಮ್ಮ ಅನುಮತಿ ಪಡೆಯಲಾಗಿಲ್ಲ ಎಂದು ಆರೋಪಿಸಿದರು. ಇದಾದ ನಂತರ ಪ್ರಕರಣ ರಾಷ್ಟ್ರೀಯ ಮಹಿಳಾ ಆಯೋಗದವರೆಗೆ ತಲುಪಿತು. NCW ಮುಂದೆ ಕ್ಷಮೆ. ಗುರುವಾರ ರಾಷ್ಟ್ರೀಯ ಮಹಿಳಾ ಆಯೋಗದ ಮುಂದೆ ಹಾಜರಾದ ನೋರಾ ಫತೇಹಿ, ಯಾರ ಭಾವನೆಗೂ ಧಕ್ಕೆ ತರುವ ಉದ್ದೇಶ ನಮ್ಮದಾಗಿರಲಿಲ್ಲ. ಆದರೆ ಕಲಾವಿದೆಯಾಗಿ ನನ್ನ ಹೊಣೆಗಾರಿಕೆಯನ್ನು ಅರಿತಿದ್ದೇನೆ. ನಾನು ಖಚಿತವಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ ಎಂದು ಹೇಳಿದ್ದಾರಂತೆ. ಅವರು ಲಿಖಿತ ರೂಪದಲ್ಲಿಯೂ ತಮ್ಮ ಸ್ಪಷ್ಟನೆ ನೀಡಿದ್ದಾರೆ. NCW ಅಧ್ಯಕ್ಷೆ ವಿಜಯಾ ರಾಹತ್ಕರ್ ಕೂಡ ಸೃಜನಶೀಲತೆಯ ಹೆಸರಿನಲ್ಲಿ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರಬಾರದು ಎಂದು ಕಠಿಣ ಎಚ್ಚರಿಕೆ ನೀಡಿದ್ದಾರಂತೆ. ಇದೇ ವೇಳೆ ನೋರಾ ಫತೇಹಿ ಮತ್ತೊಂದು ಮಹತ್ವದ ಘೋಷಣೆ ಮಾಡಿದ್ದಾರಂತೆ. ಅನಾಥ ಬಾಲಕಿಯರ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ಮಾಡುವುದಾಗಿ ತಿಳಿಸಿದ್ದಾರೆ. ಸಮಾಜಕ್ಕೆ ಮರಳಿಕೊಡುವುದು ಬಹಳ ಮುಖ್ಯ ಎಂದು ಹೇಳಿದ ಅವರು, ಕೆಲ ಬಾಲಕಿಯರ ವಿದ್ಯಾಭ್ಯಾಸದ ಸಂಪೂರ್ಣ ವೆಚ್ಚವನ್ನು ಭರಿಸುವ ನಿರ್ಧಾರ ಕೈಗೊಂಡಿದ್ದರಂತೆ. ವಿವಾದದ ನಡುವೆಯೂ ಬಂದ ಈ ನಿರ್ಧಾರ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಹಾಗಾದರೆ ಸ್ನೇಹಿತರೆ, ಇದು ನಿಜವಾದ ಪಶ್ಚಾತ್ತಾಪವ ಅಥವಾ ವಿವಾದದಿಂದ ಹೊರಬರಲು ಮಾಡಿದ ಪ್ರಯತ್ನವ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ರೀತಿಯ ಸಿನಿಮಾ ಮತ್ತು ಸೆಲೆಬ್ರಿಟಿಗಳ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಒಂದು ಹಾಡು ದೇಶವನ್ನೇ ಕದಲಿಸಿತು. ನೋರಾ ಫತೇಹಿ ಕೊನೆಗೂ ಸೈಲೆನ್ಸ್ ಬ್ರೇಕ್. NCW ಮುಂದೆ ಏನಾಯಿತು? ವಿವಾದ ಬಳಿಕ ನೋರಾ ತೆಗೆದುಕೊಂಡ ನಿರ್ಧಾರ ಶಾಕ್ ಆಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ.